ಭರ್ಜರಿ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರು ಕೇವಲ ಕರ್ನಾಟಕ ರಾಜಧಾನಿಯಾಗಿ ಮಾತ್ರ ಉಳಿದುಕೊಂಡಿಲ್ಲ. ಕಾಲ ಅನ್ನುವಂಥದ್ದು ದುನಿಯಾದ ಪರಮ ಅಧ್ವಾನಗಳ ಕೊಂಪೆಯಾಗಿ ಬದಲಾಗ್ತಿದೆ. ಇಲ್ಲಿ ಸ್ವಲ್ಪ ಯಾಮಾರಿದ್ರೂ ನೀವು ಬಲಿಕ ಬಕ್ರ ಆಗಿಬಿಡ್ತೀರಾ. ಬುದ್ಧಿವಂತರನ್ನು ದಡ್ಡರನ್ನಾಗಿಸೋ ಖದೀಮರು ನಿಮ್ಮ ನಡುವೆಯೇ ಇರ್ತಾರೆ. ಅಂತಹ ಒಂದು ಖದೀಮರ ತಂಡವನ್ನು ಬಯಲಿಗೆಳೆಯೋ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅದು ಹೇಗೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹುಷಾರ್ ಹುಷಾರ್ ಹುಷಾರ್. ಆರಂಭದಲ್ಲೇ ನಿಮ್ಮನ್ನ ಎಚ್ಚರಿಸ್ತಿದ್ದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರು ಅದ್ಯಾವ ಪರಿ ಅಧ್ವಾನದ ಅಡ್ಡೆಯಾಗಿ ಬದಲಾಗಿದೆ ಅಂತ. ಏನನ್ನೋ ಸಾಧಿಸ್ತೀವಿ ಅಂತ ಬಂದವರು, ಇಲ್ಲೇ ಬದುಕು ಕಟ್ಕೊಳ್ತೀವಿ ಅಂತ ಊರು ಬಿಟ್ಟವರು, ಕೆಟ್ಟು ಪಟ್ನಾ ಸೇರಿದವರು ಎಂತೆಂಥವರಿಗೆ ಬೆಂಗಳೂರು ಆಶ್ರಯ ಕೊಟ್ಟಿಲ್ಲ ಹೇಳಿ. ಅದೇ ರೀತಿ ಈ ಬೆಂಗಳೂರು ಒಂದಷ್ಟು ಖದೀಮರನ್ನು ಸಾಕ್ತಿದೆ ಕಣ್ರಿ. ಬೆಂಗಳೂರಿನಲ್ಲಿ ಬದುಕು ಸಾಗಿಸೋಕೆ ಪುಸ್ತಕದ ಬುದ್ಧಿವಂತಿಕೆಗಿಂತ ಒಂದಷ್ಟು ಲೋಕಜ್ಞಾನ, ಚುರುಕುತನ ಇರಲೇಬೇಕು. ಇಲ್ಲದೆ ಹೋದರೆ ನಿಮ್ಮನ್ನ ದೋಚೋರಿಗೆ ನೀವು ಸುಲಭವಾಗಿ ತುತ್ತಾಗ್ತೀರಿ. ಇಷ್ಟೆಲ್ಲ ಪೀಠಿಗೆಯನ್ನ ನಾವು ಯಾಕೆ ಹಾಕ್ತಿದ್ದೀವಿ ಅನ್ನೋದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯ ತಂಡ ಒಂದು ದೊಡ್ಡ ಖದೀಮರ ಪಡೆಯನ್ನೇ ಬಲೆಗೆ ಕೆಡವಿದೆ. ಹಾಗಾದ್ರೆ ನಾವು ಬಲೆಗೆ ಕೆಡವಿದ್ದು ಯಾರನ್ನ? ಅವರನ್ನ ಹಿಡಿಯೋಕೆ ನಾವು ಅನುಸರಿಸಿದ ತಂತ್ರಗಳೇನು? ಆ ಖದೀಮರ ತಂಡ ನಮ್ಮನ್ನೇ ಹೇಗೆಲ್ಲ ವಂಚಿಸೋಕೆ ಸ್ಕೆಚ್ ಹಾಕಿದ್ದು ಅನ್ನೋದು ಮುಂದೆ ನೀವೇ ನೋಡ್ತಾ ಹೋಗ್ತೀರಿ. ವೈದಿವೆ ಮನಿ ಡಬ್ಲಿಂಗ್ ಅನ್ನೋ 420 ದಂಧೆ ಬಗ್ಗೆ ನಾವೇ ನಿಮಗೆ ಹೆಚ್ಚು ವಿವರಣೆ ಕೊಡಬೇಕಾಗಿಲ್ಲ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಉದ್ದಗಲಕ್ಕೂ ಮನಿ ಡಬ್ಲಿಂಗ್ ಮಾಡೋ ಬ್ರಾಂಚ್ ಆಫೀಸ್ಗಳಿವೆ. ಉಗ್ರರಿಗೆ ಸ್ಲೀಪರ್ ಸೆಲ್ಗಳು ಇರೋ ಹಾಗೆ ಗುಟ್ಟು ಗುಟ್ಟಾಗಿಯೇ ಅವು ಉಸಿರಾಡ್ತಾ ಇವೆ. ಮನಿ ಡಬ್ಲಿಂಗ್ನ ಜೊತೆಗೆ ಬಜಾರ್ನಲ್ಲಿ ಚಾಲ್ತಿಯಲ್ಲಿರೋ ಮತ್ತೊಂದು ಅಡ್ಡ ಕಸುಬುದಾರಿಕೆ ಅಂದ್ರೆ ಬ್ಲ್ಯಾಕ್ ಮನಿಯನ್ನ ವೈಟ್ ಮನಿಯನ್ನಾಗಿ ಕನ್ವರ್ಟ್ ಮಾಡೋದು. ಎಸ್, ಬ್ಲ್ಯಾಕ್ ಮನಿಯನ್ನ ಯಾವುದೇ ತೆರಿಗೆ ಇಲ್ಲದೆ, ಬ್ಯಾಂಕಿನ ವಹಿವಾಟುಗಳಿಲ್ಲದೆ ವೈಟ್ ಮನಿಯನ್ನಾಗಿ ಪರಿವರ್ತಿಸಿಕೊಡಬಲ್ಲ ಮನಿ ಪ್ಲಾಂಟ್ಗಳು ಬೆಂಗಳೂರಿನಲ್ಲಿ ಸಾಕಷ್ಟಿದ್ದಾರೆ. ನಿಮ್ಮ ಬಳಿ ಎಷ್ಟು ಬ್ಲ್ಯಾಕ್ ಮನಿ ಇದೆಯೋ ಅದರ ಆಧಾರದ ಮೇಲೆ ಕಮಿಷನ್ ನಿಗದಿಯಾಗತ್ತೆ. ನಿಮ್ಮ ಕಪ್ಪು ಹಣ ಸಾಚಾ ಹಣವಾಗಿ ಬದಲಾಗುತ್ತಲ್ಲ ಅನ್ನೋ ಆಸೆಯಿಂದ ಒಂದಷ್ಟು ಚೌಕಾಸಿಯಿಂದ ಡೀಲ್ ಫಿಕ್ಸ್ ಆಗುತ್ತೆ. RTGS ಅನ್ನೋ ಒಂದು ವ್ಯವಹಾರ ನಿಮ್ಮ ಅಕ್ರಮ ಸಂಪಾದನೆಯನ್ನ ಸಲೀಸಾಗಿ ಸಕ್ರಮ ಮಾಡಿಬಿಡುತ್ತೆ. ಹೀಗೆ ನಡೆಯೋ ಬ್ಲ್ಯಾಕ್ ಅಂಡ್ ವೈಟ್ ವ್ಯವಹಾರದ ಬಗ್ಗೆ ಮೊದಲಿನಿಂದಲೂ ನಾವು ಒಂದು ಕಣ್ಣಿಗಿಟ್ಟೇ ಇಟ್ಟಿದ್ವಿ. ನಮ್ಮ ಸುದ್ದಿ ಮೂಲದ ಒಬ್ಬರಿಗೆಗಿಂತ ಬ್ಲ್ಯಾಕ್ ಟು ವೈಟ್ ಮನಿ ಏಜೆಂಟ್ ಒಬ್ಬರು ಅವರಾಗೆ ಬಂದು ತಗಲಾಕೊಂಡ್ರು ನೋಡಿ. ನಾವೊಬ್ಬರು ಬಿಸ್ನೆಸ್ ಮ್ಯಾನು, ನಮಗೆ ಒಬ್ಬರು ಡಾಕ್ಟರ್ ಪರಿಚಯ ಇದ್ದರು. ಅವರು ಸುಮಾರು ಒಂದು 2 ತಿಂಗಳಿಂದ ತುಂಬಾ ಫೋರ್ಸ್ ಮಾಡ್ತಾಯಿದ್ರು. ಒಂದು ಬಿಸ್ನೆಸ್ ಇದೆ ಸರ್, ಬ್ಲ್ಯಾಕ್ ಮನಿನ ಒಂದು ವೈಟ್ ಕನ್ವರ್ಟ್ ಮಾಡಿಕೊಡ್ಬೇಕು ಅಂತ ಹೇಳಿ ಬಂದಿದ್ದರು. ಸೊ ನಾನು ಇದೆಲ್ಲ ಆಗೋದಿಲ್ಲ ಅಂತ ಹೇಳಿದೆ ಅವ್ರಿಗೆ. ಸೊ ಇಲ್ಲ ಅಂಥೇಳಿ ಮತ್ತೆ ಅದನ್ನು ಫೋರ್ಸ್ ಮಾಡಿ ಅವರು ಅವ್ರ ಸ್ನೇಹಿತರೆಲ್ಲ ಒಂದು ಸರಿ ಮೀಟಿಂಗ್ ಮಾಡಿದ್ರು 2 ತಿಂಗಳ ಮುಂಚೆನೇ. ಆನಂತರ ಈಗ ಒಂದು ವಾರದ ಹಿಂದೆ ತುಂಬ ಫೋರ್ಸ್ ಮಾಡಿ ಇಲ್ಲ ಇದನ್ನು ಮಾಡಿಕೊಡಿ ಅರ್ಜೆಂಟು, ಯಾರ್ದೋ ಮಿನಿಸ್ಟರ್ದು ಹೊರಗಡೆ ದುಡ್ಡು ಇದು ಬ್ಲ್ಯಾಕ್ ಮನಿ ಇದೆ ಅಂತ ಹೇಳಿ ತುಂಬಾ ಫೋರ್ಸ್ ಮಾಡಿ ಒಂದು ವಾರದಲ್ಲಿ ಹಿಂಸೆ ಮಾಡಿ ಒಂದು ಮೀಟಿಂಗ್ ಫಿಕ್ಸ್ ಮಾಡಿದ್ರು. ಹುಡುಕೊಂಡು ಹೋದ ಬಳ್ಳಿ ಕಾಲಿಗೆ ಬಂದು ತಗಲಾಕೊಳ್ತು ಅನ್ನೋ ಹಾಗೆ ಇಲ್ಲೂ ಆಗಿತ್ತು. ಈ ಅಕ್ರಮ ದಂಧೆಯನ್ನ ಬಯಲು ಮಾಡೋಕೆ ಅಂತಾನೆ ಸುವರ್ಣ ನ್ಯೂಸ್ ತಂಡ ಪಕ್ಕಾ ಪ್ರೀಪ್ಲಾನ್ಡ್ನಿಂದ ಫೀಲ್ಡ್ಗಿಳಿದಿತ್ತು. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ನೋಡಿ. ಅದಕ್ಕೆ ನಾವು ಕೂಡ ಖದೀಮರಂತೆಯೇ ಕಾರ್ಯಾಚರಣೆಗೆ ಇಳಿಬೇಕಾಯ್ತು. ನಮ್ಮಲ್ಲಿ 300 ಕೋಟಿ ಬ್ಲ್ಯಾಕ್ ಮನಿ ಇದೆ, ಅದನ್ನ ವೈಟ್ ಮಾಡಿಕೊಳ್ಳಬೇಕು ಅಂತ ಕಸುಬುದಾರರಿಗೆ ಗಾಳ ಹಾಕಿದ್ವಿ. ಕೊನೆಗೂ ನಾವು ಹಾಕಿದ ಗಾಳಕ್ಕೆ ಒಂದು ಬ್ಲ್ಯಾಕ್ ಟು ವೈಟ್ ಖದೀಮರ ತಂಡ ತಗಲಾಕೊಂಡಿತ್ತು. ವಿಷಯ ತಿಳಿತಿದ್ದ ಹಾಗೆ ನೇರವಾಗಿ ನಮ್ಮ ಜೊತೆ ಡೀಲಿಂಗಿಗೆ ಸಿದ್ಧರಾಗಿದ್ರು. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ಮೀಟಿಂಗ್ ಕೂಡ ಫಿಕ್ಸ್ ಆಯ್ತು ನೋಡಿ. ಭರತ್ ಅಂತ ಮತ್ತು ರವಿಕಾಂತ್ ಅಂತ ಸಿಗ್ನೇಟ್ರಿಗಳು ಬಂದಿದ್ರಲ್ಲಿ.
ಮೀಟಿಂಗಿಗೆ ಬಂದು ಅವರು ವೈಟು ಬ್ಲ್ಯಾಕು ಈ ಥರ ಮಾಡಿಕೊಡ್ಬೇಕು ಸರ್. ನಿಮ್ಮ ಹತ್ರ ವೈಟ್ ಇದೆಯಲ್ಲ ಅದನ್ನು ನಮಗೆ ಬ್ಲ್ಯಾಕ್ ಕನ್ವರ್ಟ್ ಮಾಡಿಕೊಡಿ, ಇಷ್ಟರ ಪರ್ಸೆಂಟು ಅದು ಇದು ಅಂತ ಎಲ್ಲ ಹೇಳಿ ಕೊನೆಗೆ ಯಾರ್ದು ದುಡ್ಡು ಅಂತ ಕೇಳಿದರೆ ತುಂಬ ರೆಕಗ್ನೈಸ್ ಪರ್ಸನ್ಸ್ಗಳು ಅವ್ರ ಹೆಸ್ರು ಹೇಳೋಕ್ಕಾಗಲ್ಲ ಅಂತ ಹೇಳಿ ಕೊನೆಗೆ ಅದಕ್ಕೆ ಇನ್ಚಾರ್ಜ್ ಇದ್ದಾರೆ ಒಬ್ಬರು, ರವಿಕಾಂತ್ ಅಂತ, ಮತ್ತು ಸಿಗ್ನೇಟ್ರಿ ಇದ್ದಾರೆ ಲೇಡಿ ಅಂತ ಹೇಳಿದ್ರು. ಸರಿ ಆಯಿತು ಮಾಡೋದ, ಯಾರು ಡೈರೆಕ್ಟ್ ಇದ್ದಾರೆ ಅವ್ರ ಹತ್ರ ಭೇಟಿ ಮಾಡಿಸಿ ಅಂತ ಕೇಳಿದ್ವಿ. ಆಯಿತು ಅಂತೇಳಿ ಮತ್ತೆ ಇನ್ನೂ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ 6ನೇ ತಾರೀಕು 5ನೇ ತಾರೀಕು ಭೇಟಿಯಾದರು. ಭೇಟಿಯಾಗಿ ಆವಾಗ ರವಿಕಾಂತ್ ಅನ್ನೋರು ಬಂದಿದ್ರು. ಅಂದ ಹಾಗೆ ಬ್ಲ್ಯಾಕ್ ಟು ವೈಟ್ ಬಿಸ್ನೆಸ್ ಮನ್ಗಳ ಮುಖ ತೋರಿಸದೆ ಈ ಕ್ರೈಮ್ ಕಹಾನಿ ಮುಂದುವರಿಸೋಕೆ ಸಾಧ್ಯವೇ ಇಲ್ಲ. 2 ಸಿಟ್ಟಿಂಗ್ಗಳಲ್ಲಿ ನಮ್ಮ ಮತ್ತು ಅವರ ಬ್ಲ್ಯಾಕ್ ಅಂಡ್ ವೈಟ್ ವ್ಯವಹಾರ ನಡೀತು. ಮೊದಲನೇ ದಿನ ಇಬ್ಬರು ಬ್ಲ್ಯಾಕ್ ಅಂಡ್ ವೈಟ್ ಬಿಸ್ನೆಸ್ ಮನ್ಗಳು ಕಾಣಿಸಿಕೊಂಡಿದ್ರು. ಅವರಲ್ಲಿ ಒಬ್ಬನ ಹೆಸರು ಭರತ್, ಮತ್ತೊಬ್ಬ ಸುರಾನಿ. 2ನೇ ದಿನ ಇವರಿಬ್ಬರ ಜೊತೆ ಮತ್ತೊಬ್ಬ ಮಾತುಕತೆಗೆ ಬಂದು ಕೂತ್ಕೋತಾನೆ. ಅವನ ಹೆಸರೇ ರವಿಕಾಂತ್. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ಈ ಗುಪ್ತ ವ್ಯವಹಾರ ಶುರುವಾಗುತ್ತೆ. ಕೂತಿರೋದು ಬ್ಲ್ಯಾಕ್ ಟು ವೈಟ್ ವ್ಯವಹಾರಕ್ಕೆ ಅಂದಮೇಲೆ ಕಮಿಷನ್ ಬಗ್ಗೆ ಮಾತನಾಡದೆ ಇರೋಕೆ ಸಾಧ್ಯನಾ? ಕಮಿಷನ್ನಿಂದ ಕಮಾಯಿಯವರೆಗೆ ಎಲ್ಲವೂ ಆ ಮಾತುಕತೆಯಲ್ಲಿ ಫೈನಲ್ ಆಗುತ್ತೆ.